ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪನ್ನಗ ಶಕ್ತಿ ಕುಟುಂಬ ಚಾನಲ್. ನಾನು ವರಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬ ಸರಳವಾಗಿ ಸೀರೆನ ಹೇಗೆ ಉಡ್ಸೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ. ಸೀರೆನ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನಾನು ನೆರಿಗೆ ಇಟ್ಕೊಳ್ತಾ ಇದ್ದೀನಿ, ನೆರಿಗೆ ಹಿಡಿತಾ ಇದ್ದೀನಿ. ನೋಡಿ, 2 ಇಂಚ್ 3 ಇಂಚ್ ಆಗೋಷ್ಟು ನಾವು ನೆರಿಗೆನ ಹಿಡಿಬೇಕು. ಆಮೇಲೆ ಆವಾಗಲೇ ನಾವು ಪಿನ್ಗಳಿಂದ ಕ್ಲಿಪ್ಗಳಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕು, ನೆರಿಗೆಗಳಿಗೆ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ನೆರಿಗೆ ಹಿಡಿದುಬಿಟ್ಟು ಒಂದು 6 ರಿಂದ 7 ನೆರಿಗೆ ಹಿಡಿದುಬಿಟ್ಟು ಅಲ್ಲಿಗೆ ನಾನು ಬಟ್ಟೆ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ನೆರಿಗೆ ಹಿಡಿದ ಮೇಲೆ ನಾವು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ನೆರಿಗೆಗಳು ಮಧ್ಯದಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಇದೇ ರೀತಿ ಪೂರ್ತಿ ಸೀರೆಯನ್ನು ನಾವು ನೆರಿಗೆ ಹಿಡಿಬೇಕು. ಪೂರ್ತಿ ಸೀರೆ ನಾವು ನೆರಿಗೆ ಹಿಡಿಬೇಕು. ನಾನು ಇದರಲ್ಲಿ ಸೆರಗು ಸಪ್ರೇಟು ನಾನು ನೆರಿಗೆ ಹಿಡಿತಿಲ್ಲ, ಪೂರ್ತಿ ಸೀರೆ ನಾನು ನೆರಿಗೆ ಹಿಡಿತಾ ಇದ್ದೀನಿ. ನೋಡಿ, ಮಿಡಲಲ್ಲೂ ಸಹ ನಾವು ಕ್ಲೀನಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ನಾವು ಬಟ್ಟೆ ಕ್ಲಿಪ್ಪಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನೋಡಿ, ಇವಾಗ ಪೂರ್ತಿ ಸೀರೆನ ನಾನು ನೆರಿಗೆ ಹಿಡ್ದಿದ್ದೀನಿ. ನಾನು ಸೆರಗತ್ರನೂ ಸಹ ನಾನು ನೆರಿಗೆ ಹಿಡ್ದಿಲ್ಲ, ಸಪ್ರೇಟಾಗಿ ಹಿಡ್ದಿಲ್ಲ, ಎಲ್ಲ ಪೂರ್ತಿ ಸೀರೆನ ನಾನು ನೆರಿಗೆ ಹಿಡ್ದು ಇದೇ ಥರ 3 ಕಡೆನೂ ನಾನು ಬಟ್ಟೆ ಕ್ಲಿಪ್ಪಿಂದ ನಾನು ನೋಡಿ ಈ ಥರ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಸ್ವಲ್ಪ ದೊಡ್ಡದಾಗಿಯೇ ನಾವು ನೆರಿಗೆ ತಗೊಂಡ್ರೆ ತುಂಬ ಕ್ಲೀನಾಗಿರುತ್ತೆ. ಕ್ಲೀನಾಗಿ ನೆರಿಗೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಚಿಕ್ಕದಾಗಿ ತಗೊಂಡಾಗ ನಮಗೆ ಕ್ಲೀನಾಗಿ ನೆರಿಗೆಗಳು ಸ್ಪ್ರೆಡ್ ಆಗಲ್ಲ. ಅದಕ್ಕೋಸ್ಕರ ಅದಾದಮೇಲೆ ಬನ್ನಿ, ಒಂದು ಮಣೆ ಮೇಲೆ ನಾನು ಬಟ್ಟೆ ಕವರ್ ಮಾಡಿದ್ದೀನಿ. ಅದ್ರ ಮೇಲೆ ಒಂದು ಬಿಂದಿಗೆ, ಸಣ್ಣದು ಚಿಕ್ಕದು ಬಿಂದಿಗೆಗಳನ್ನು ನಾನು ಇಟ್ಟಿದ್ದೀನಿ. ಕೆಳಗಡೆ ಬಿಂದಿಗೆಗೆ ನಾನು ಸ್ವಲ್ಪ ಪ್ಲಾಸ್ಟರ್ ಹಾಕಿ ಅದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆ ಇಟ್ಟಿದ್ದೀನಿ. ಎರಡೂ ಬಿಂದಿಗೆಗೂ ನಾನು ಕೋಲನ್ನು ಕಟ್ಟಿದ್ದೀನಿ. ಅದಾದ ಮೇಲೆ ಅದಕ್ಕೆ ಬ್ಲೌಸ್ ಪೀಸಿಂದ ನಾನು ಫುಲ್ ಕವರ್ ಮಾಡಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿದ್ದೀನಿ. ನೋಡಿ, ಹಾಗೆ ನಾನು ಸೀರೆ ತಗೊಂಡೆ. ನೋಡಿ, ನೆರಿಗೆ ಹಿಡ್ದಿರೋ ಸೀರೆನ ನಾನು ಕೆಳಗಡೆ ಬಿಂದಿಗೆ ಇದೆಯಲ್ಲ ನೋಡಿ, ಕೋಲ್ ಕಟ್ಟಿರೋ ಬಿಂದಿಗೆ ಇದೆಯಲ್ಲ, ಆ ಬಿಂದಿಗೆ ಕೋಲ್ ಕಟ್ಟಿರೋದ್ರ ಮೇಲೆ ನಾವು ಸೀರೆನ ತಗೊಂಡು ಬರಬೇಕು. ಈ ಥರ ತಗೊಂಡು ಬಂದುಬಿಟ್ಟು ನಾವು ಅದ್ರ ಮಧ್ಯಕ್ಕೆ ಒಂದು ದಾರವನ್ನು ಕಟ್ಟಬೇಕು. ನಾವು ಈ ಥರ ಕ್ಲೀನಾಗಿ ಟೈಟಾಗಿ ಒಂದು ದಾರವನ್ನು ಕಟ್ಕೋಬೇಕು. ಇಲ್ಲಾಂದರೆ ನೆರಿಗೆ ಕೆಳಗಡೆ ಜಾರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅದ್ರ ಮಧ್ಯದಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಟೈಟಾಗಿ ಒಂದು ಸೆಕ್ಯೂರ್ ಮಾಡ್ಕೋಬೇಕು ಸೇಫ್ಟಿ ಪಿನ್ನಿಂದ. ನೋಡಿ, ಈ ಥರ. ಅದಾದಮೇಲೆ ಕ್ಲೀನಾಗಿ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿಕೊಂಡು ದಾರ ಕಟ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು ಸೊಂಟು ಡಾಬ್ ಆದರೂ ಸರಿ, ಚೈನ್ ಆದರೂ ಸರಿ ಕಟ್ಕೋಬೇಕು. ಈ ಥರ ನೋಡಿ, ನಾನು ಕಟ್ಕೊಳ್ತಿದ್ದೀನಲ್ಲ, ನಾನು ಆ ಥರ ಕ್ಲೀನಾಗಿ ಕಟ್ಕೋಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೆರಿಗೆ ಎಲ್ಲನೂ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಕ್ಲೀನಾಗಿ ನೀಟಾಗಿ ಕವರ್ ಮಾಡ್ಕೋಬೇಕು. ನೆರಿಗೆ ಎಲ್ಲನೂ ಒಂದು ಸಮಕ್ಕೆ ನೀಟಾಗಿ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಇನ್ನು ಒಡವೆ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೇ ಸಪ್ರೇಟಾಗಿ ನಾವು ಒಡವೆಗಳೆಲ್ಲನೂ ತೆಗೆದಿಟ್ಟಿರಬೇಕು. ಇಲ್ಲ ಅಂತಂದರೆ ತಗೊಳ್ಬೇಕಾಗುತ್ತೆ. ನಾವು ಉಪಯೋಗಿಸುವಂತಹ ನಮ್ಮ ಒಡವೆಗಳು, ಬಳೆ ಆಗಲಿ ಯಾವುದೂ ಉಪಯೋಗಿಸ್ಬಾರ್ದು. ಅಮ್ಮನವ್ರಿಗೆ ಒಡವೆ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಮ್ಮನವರು ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಪನ್ನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.